ಉತ್ತರ ಪ್ರದೇಶದ ಕೆಲ ಭಾಗಗಳಲ್ಲಿ ನಡೆಯುವ ಬಂದೂಕು ಸ್ಮಗ್ಲಿಂಗು ಮತ್ತು ಡೀಲಿಂಗ್ ಬಗ್ಗೆ ಕೇಳಿದಾಗ ನಮಗೆ ಕುತೂಹಲ ಕೆರಳಿತು. ಯಾಕೆ ನಾವು ಈ ಬಗ್ಗೆ ಸ್ಟಿಂಗ್ ಆಪರೇಷನ್ ಮಾಡಬಾರ್ದು ಅಂತ ಅನಿಸಿತು. ಆದರೆ ಅದು ಅಷ್ಟು ಸುಲಭದ ಕೆಲಸ ಅಲ್ಲ, ಮಕ್ಕಳಾಟವೂ ಅಲ್ಲ. ಆದರೂ ಒಂದು ಕೈ ನೋಡೇ ಬಿಡೋಣ ಅಂತ ಹೊರಟೇ ಬಿಟ್ವಿ. ಉತ್ತರ ಪ್ರದೇಶದ ಜತ್ರಾ ಅನ್ನೋ ಆ ಕುಗ್ರಾಮದ ಗಲ್ಲಿಯೊಳಗೆ ಕಾಲಿಡುವಾಗ ನಾವೊಮ್ಮೆ ನರ್ವಸ್ ಆದ್ವಿ. ಆದರೆ ಗುರಿಯತ್ತ ಛಲನೆಟ್ಟು ಮುಂದೆ ಸಾಗಿದೆವು. ಅಲ್ಲಿಗೆ ಎಂಟ್ರಿ ಕೊಡ್ತಿದ್ದ ಹಾಗೆ ಅವರು ನಮ್ಮನ್ನ ಬಂದೂಕು ಹಿಡ್ಕೊಂಡೇ ಸ್ವಾಗತಿಸಿದ್ರು. ನಾವು ಕೂಡ ಫುಲ್ ಕಾನ್ಫಿಡೆನ್ಸ್ನಿಂದ ಅಲ್ಲಿ ವ್ಯವಹಾರ ಮಾತನಾಡಿದೆವು. इंग्लिश कौन सा होता है? किस चीज़ से बना हुआ है ये? लोहे का बना हुआ है भाई वो। किस चीज़ से? अब जी हम नहीं जानते, तुम खा पूछे तो। ना मतलब काय अरे 2 मिनट हाथ की कलाकारी और हाथ की कलाकारी तो चीज़ों के साथ होती है। ट्रक की स्टीयरिंग के पाइप से, किससे? ये नली से? जीप। अच्छा जी, महिंद्रा जीप, ये वाली सादा वाली पुरानी वाली। जीप का बना। कितने भी फायर हो कुछ भी नहीं होगा। हाँ, और हो जाए तो यहाँ डाल जाना, पैसे ले जाना, समाज को दूसरा देगा वो। हमको तो पहली बात, कितने पीस हैं ये आपके पास? हमारे पास तो लाए हो जाए करता वो। नहीं, कितने दिलवा सकते हो? हाँ, क्योंकि इधर सुनो, हमें दाम देना पड़ेगा आपको भी। इधर सुनो, दाम तो तुम्हें मिलेगा ही यार। इमरजेंसी का टाइम है, आपकी कमाई हो सकती है, हमें चाहिए कम से कम 50-60 पीस। फिलहाल तो नहीं मिलेंगे। 30-40? फिलहाल नहीं मिलेंगे। कितने दिन में मिलेंगे ये तो बताओ। कितने दिन में क्या यार, इलेक्शन खत्म हो जाएंगे तब दोगे? ना इलेक्शन से पहले मिलेंगे, शाम दिया जाएगा आप 10 दिन और 10 दिन। लेकिन मुझे बात पक्की चाहिए, अगर आप दे सकते हैं तभी आप कहें, नहीं तो मैं भाई को वादा करूं और मेरी नाक खराब हो, मेरी बात खराब हो। कह नहीं सकते। रोड है फालतू गायब हो जाते हैं भाई, तो गायब हो जाते रहे वो फालतू। मजाक ना चल लो इधर। हाँ, ಒಂದು ಪೀಸ್ಗೆ ಬರೀ 2700 ರೂಪಾಯಿ. ಎಷ್ಟೊಂದು ಚೀಪ್ ಅಲ್ವಾ? ನಮಗೆ 60 ಪೀಸ್ ಬೇಕು ಅಂತ ಕೇಳಿದ್ವಿ. ಆದರೆ ಈಗ ಸ್ಟಾಕ್ ಇಲ್ಲ, ಎಲೆಕ್ಷನ್ ಟೈಮ್ ಅಲ್ವಾ, ಡಿಮ್ಯಾಂಡ್ ಜಾಸ್ತಿ ಅಂತ ಡಿಮ್ಯಾಂಡ್ ಕ್ರಿಯೇಟ್ ಮಾಡಿದ್ರು. ನಾವು ಒಂದು ಸ್ವಲ್ಪ ಹೆಚ್ಚು ಹಣ ಕೊಡ್ತೀವಿ ಅಂತ ಹೇಳಿದ್ದಕ್ಕೆ ಒಂದು ವಾರ ಬಿಟ್ಟು 30 ಪೀಸ್ ಕೊಡಲು ರೆಡಿ ಆದ್ರು. हमें कल तक 100 पीस चाहिए। मैं आज फोन करूंगा कंपनी वाले को, हाँ भाई साहब 100 पीस बना दो। ಇವರೆಲ್ಲ ಬಂದೂಕು ಡೀಲರ್ಗಳು. ಇವರು ಫ್ಯಾಕ್ಟರಿಯಿಂದ ಬಂದೂಕು ತಂದು ತಮ್ಮ ಕಬ್ಬಿನ ಗದ್ದೆಗಳಲ್ಲಿ ಅಡಗಿಸಿಟ್ಟಿರ್ತಾರೆ. ಗ್ರಾಹಕರು ಬಂದಾಗ ಅಲ್ಲಿಂದ ತಂದು ಮಾರಾಟ ಮಾಡ್ತಾರೆ. ಇವರ ಇನ್ನೊಂದು ವಿಶೇಷತೆ ಗೊತ್ತಾ? ನೀವು ಇವರಿಗೆ ಜಗತ್ತಿನ ಎಲ್ಲಿಂದಾದ್ರೂ ಬುಲೆಟ್ ತಂದ್ಕೊಡಿ, ಅದಕ್ಕೆ ತಕ್ಕನಾದ ಬಂದೂಕು ತಯಾರಿಸಿ ಕೊಡ್ತಾರೆ. ಇವರ ಲಿಂಕ್ ಇಡೀ ದೇಶ ವ್ಯಾಪಿಸಿದೆ. ನಮ್ಮ ಕರ್ನಾಟಕಕ್ಕೂ ಇವರು ಶಸ್ತ್ರಾಸ್ತ್ರಗಳನ್ನು ಸರಬರಾಜು ಮಾಡ್ತಾರೆ. ಇವರ ಮುಖ್ಯ ಗ್ರಾಹಕರು ಯಾರು ಗೊತ್ತಾ? ನಕ್ಸಲರು, ಬಂಡುಕೋರರು. ನಕ್ಸಲೈಟ್ಸ್ ಏನಿರಂತೆ ಅವ್ರಿಗೆ ಆರ್ಮ್ಸ್ ಎಲ್ಲಿಂದ ಬರುತ್ತೆ, ಇವರು ಸಪ್ಲೈ ಮಾಡಿಬಿಡ್ತಾರೆ. ಇವರು ಸಾವಿರಾರು ರಿವಾಲ್ವರ್ಗಳು, ರೈಫಲ್ಗಳು ಎಲ್ಲ ಸಪ್ಲೈ ಮಾಡಿಬಿಡ್ತಾರೆ. ಅವ್ರಿಗೆ ಯಾವ ಶೇಪ್ ಬೇಕೋ ಆ ಶೇಪ್ ಹೇಳೋದನ್ನು ಮಾಡಿಕೊಡೋ ಪರಿಸ್ಥಿತಿ ಇದೆ. ಅಂಥ ಒಂದು ಅಪ್ ಟು ಇದು ಇಟ್ ಹ್ಯಾಸ್ ಕಮ್ ಅಪ್ ಟು ಇಲಹಾಬಾದ್ವರೆಗೂ ಬಂದುಬಿಟ್ಟಿದೆ. ಇದು ಪೂರಾ ಯು ಪಿನಲ್ಲಿ ಇದೊಂದು ಬಹಳ ದೊಡ್ಡ ಒಂದು, ನಮ್ಮ ಕರ್ನಾಟಕದಲ್ಲಿ ಇಲ್ಲ ಅಂತ ಹೇಳಿದೆ. ಯಾಕಂದರೆ ಆ ಒಂದು ಮೆಟೀರಿಯಲ್ ಏನು ಮ್ಯಾನುಫ್ಯಾಕ್ಚರ್ ಆಗುತ್ತೆ ಇಟಾವಾದಲ್ಲಿ, ಆ ಮೆಟೀರಿಯಲ್ ಕರ್ನಾಟಕ, ನಮ್ಮ ದಕ್ಷಿಣ ಕನ್ನಡದಲ್ಲೇ ಮತ್ತು ಉಡುಪಿ ಮತ್ತು ಚಿಕ್ಕಮಗಳೂರಲ್ಲಿ ಏನು ನಕ್ಸಲೈಟ್ಸ್ ಏನು ಇದ್ದಾರೆ ಅಲ್ಲಿವರೆಗೂ ಸಹ ಅದು ಬಂದ್ಬಿಟ್ಟಿದೆ. ಈಗ ನಾವೇನು ಅದ್ರ ಬಗ್ಗೆ ನಾವೇನು ಸಂಶಯ ಪಡೋ ಸ್ಥಿತಿನೇ ಇಲ್ಲ. ಯಾಕಂದರೆ ಥ್ರೋಟ್ ಇಂಡಿಯಾ ಅದು ಸಪ್ಲೈ ಆಗುತ್ತೆ. ಅಂದರೆ ಮಾವೋಯಿಸ್ಟು ದೇ ಆರ್ ದ ಬೆಸ್ಟ್ ಕಸ್ಟಮರ್ಸ್ ಫಾರ್ ದೆಮ್. ಇವರ ವ್ಯವಹಾರ ಗಡಿಯಾಚೆಗೂ ನಡೆಯುತ್ತೆ. ಇಲ್ಲಿ ತಯಾರಾಗುವ ಶಸ್ತ್ರಾಸ್ತ್ರಗಳು ನೇಪಾಳ ಗಡಿ ದಾಟಿ ಹೋಗುತ್ತೆ. ಸರ್ಕಾರನೇ ಅವ್ರ ಕಂಟ್ರೋಲಲ್ಲಿ ಇದೆಯಲ್ಲ. ಮತ್ತು ಯಾಕಂದರೆ ನೂರಾರು ಸಾವಿರಾರು ಎಕರೆ ಎಲ್ಲ ಜನ ಇರೋವಾಗ ಏನು ಬೇಕೋ ಅವ್ರಿಗೆಲ್ಲ ಅದು ಇಲ್ಲದೆ ಯು ಪಿ ಈಸ್ ಅಸೋಸಿಯೇಟೆಡ್ ವಿತ್ ಇಂಟರ್ನ್ಯಾಷನಲ್ ಬಾರ್ಡರ್ ಲೈಕ್ ನೇಪಾಳಲ್ಲಿ. ಅಲ್ಲಿಂದ ಏನಾಗುತ್ತೆ, ಸಾಕಷ್ಟು ಸೊಫಿಸ್ಟಿಕೇಟೆಡ್ ಆರ್ಮ್ಸ್ ಬರುತ್ತೆ. ಪಾಕಿಸ್ತಾನದಿಂದ ನೇಪಾಳಕ್ಕೆ ಬರುತ್ತೆ, ನೇಪಾಳದಿಂದ ಎಂಟ್ರ್ ಆಗಿಬಿಡುತ್ತೆ. ಇದು ಗೋರಖ್ಪುರಿಂದ ಆಗುತ್ತೆ,
ಮತ್ತು ದರ್ಭಂಗ ಆಗುತ್ತೆ, ರಕ್ಸೋಲ್ ಆಗುತ್ತೆ, ಧನ್ಗಢ್ ಅಂತ ಹೇಳಿದೆ. ಇನ್ನು 4-5 ಇಂಟರ್ನ್ಯಾಷನಲ್ ಪಾಯಿಂಟ್ಸ್ ಇದೆ. ಈ ಪಾಯಿಂಟ್ಸಿಂದ ಏನಾಗುತ್ತೆ, ಸಾಕಷ್ಟು ಆರ್ಮ್ಸು ಸಹ ಒಳಗಡೆ ಬಂದ್ಬಿಡುತ್ತೆ. ಮತ್ತು ಹೊರಗಡೆನೂ ಹೋಗುತ್ತೆ. ಯಾಕಂದರೆ ಈ ನೇಪಾಳಲ್ಲಿ ಈ ಮಾವೋಯಿಸ್ಟು ಬಹಳ ಗಲಾಟೆ ಇತ್ತಲ್ಲ, ಆಗ ಸಾಕಷ್ಟು ಆರ್ಮ್ಸು ಇಂಡಿಯಾದಿಂದನೂ ಆ ಕಡೆ ಹೊರಗಡೆ ಹೋಗ್ತಾ ಇತ್ತು. ಅದನ್ನೆಲ್ಲ ಚೆಕ್ ಮಾಡಬೇಕು. ಅದು ಇಂಟರ್ನ್ಯಾಷನಲ್ ಬಾರ್ಡ್ರಲ್ಲಿ ಅದು ಹೇಗೆ ಆ ಪರ್ವತ ಪ್ರದೇಶಗಳಲ್ಲಿ ನುಗ್ಕೊಂಡು ಹೋಗ್ತಾ ಇರುತ್ತೆ. ಈ ಅಕ್ರಮ ದಂಧೆ ಅದೆಷ್ಟೋ ಜೀವಗಳನ್ನ ಬಲಿ ತೆಗೆದುಕೊಂಡಿದೆ. ಸಾವಿರಾರು ಅಮಾಯಕರ ರಕ್ತ ಕುಡಿದಿದೆ. ಮುಜಾಫರ್ ನಗರದಂಥ ದಂಗೆಯಲ್ಲಿ ಈ ಬಂದೂಕುಗಳು ರಕ್ತ ದೋಕುಳಿಯಾಡಿವೆ. ಈ ಖತರ್ನಾಕ್ ದಂಧೆ ಈಗ ನಮ್ಮ ಮತದಾನದ ಮಾನವನ್ನೇ ಕಳೆಯುತ್ತಿದೆ. ಮತದಾರನ ಪವಿತ್ರ ಹಕ್ಕನ್ನ ಕಸಿದುಕೊಂಡು ದೇಶದ ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡ್ತಿದೆ. ಆ ಮೂಲಕ ನಮ್ಮ ಭವಿಷ್ಯವನ್ನ ಕಾರ್ಗತ್ತಲಿಗೆ ನೂಕುತ್ತಿದೆ. ನೋಡಿದ್ರ ಸ್ನೇಹಿತರೆ, ಹೇಗಿದೆ ಪ್ರಜಾಪ್ರಭುತ್ವದ ವ್ಯವಸ್ಥೆ? ಈ ಅನಾಚಾರ ಉತ್ತರ ಪ್ರದೇಶದಲ್ಲೂ ನಡೆಯುತ್ತಿದ್ರೂ ಕೂಡ ಇದು ದೇಶದ ಸಮಗ್ರತೆ, ಏಕತೆ ಹಾಗೂ ಭದ್ರತೆ ಮೇಲೆ ಭಾರೀ ಪರಿಣಾಮ ಬೀರಿದೆ. ಇದು ಇವತ್ತಿನ ಕವರ್ ಸ್ಟೋರಿ. ಒಂದೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಶುಕ್ರವಾರ ಬರ್ತೀವಿ. ಅಲ್ಲಿಯವರೆಗೆ ನಿಮ್ಗೇನಾದ್ರೂ ಸಮಸ್ಯೆ, ಸಂಕಷ್ಟ ಇದ್ರೆ ಈ ವಿಳಾಸಕ್ಕೆ ಬರೆಯಿರಿ. ಕವರ್ ಸ್ಟೋರಿ ವಿಭಾಗ ಸುವರ್ಣ ನ್ಯೂಸ್ 24/7, ನಂಬರ್ 36, ಕ್ರೆಸೆಂಟ್ ರಸ್ತೆ, ಶಿವಾನಂದ ಸರ್ಕಲ್, ಬೆಂಗಳೂರು 1. ನಮ್ಮ ಇಮೇಲ್ ವಿಳಾಸ coverstory@suvarnanews.in. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.